ಅಯ್ಯೋ ದೇವ್ರೆ, ನಾನು ಹೇಳ್ದೆ ಈ ಗೇಮ್ ಎಲ್ಲ ಏನು ಬೇಡ ಅಂತ. ಕೇಳ್ತೀರಾ? ಏನಾಯ್ತು ಬೇಬಿ? ರಿಷಿ, ನಾನು ಏನ್ ತುಳ್ದಿದ್ದೀನಿ, ತುಂಬಾ ಈ ಮನೇಲಿ ಯಾರು ಹಾಕಿದ್ದು ಮಧ್ಯದಲ್ಲಿ? ಆ ಕಡೆ ಗಿಡ ಕಾಲ, ಆ ಕಡೆ ಗಿಡ, ಮೇಲಿಗೆ ಮೇಲಿಗೆ. ದೇವ್ರೆ, ಇನ್ಯಾರು ಈ ಕಂಪನಿನೇ ಹಾಕಿರ್ತಾಳೆ? ಅಯ್ಯೋ ನಾನಲ್ಲ. ಕಾಮಿನಿ, ಏನೋ ಬೈ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಕಮಲಿನ್ ಬೈತಾ ಇದೀಯಾ? ಬೈಬೇಕಾಗಿರೋದು ಕಮಲಿನಲ್ಲ ಅನ್ಪೂರ್ಣ, ನಿನ್ನ ನಮ್ಮ ಅಣ್ಣನ. ಅಲ್ಲ, ಈ ವಯಸ್ಸಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಣಿಯಕ್ ಬೇಕಾಗಿತ್ತಾ? ಏನಾಗಿದೆ ನಿಮ್ಗೆ? ನೋಡಿ ಹೇಗಾಯ್ತು ಇವಾಗ. ಕಾಮ್ ಡೌನ್. ಈಗ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅನಿಕಾ, ಹೋಲ್ಡ್ ಮೀ. ಮೇಲಿಗೆ ಬೇಬಿ, ಮೆಲ್ಲಿಗೆಮ್ಮ. ಆ ಕಡೆ ಹಾಕು ಕಾಲು. ಇಟ್ಸ್ ಪೇನಿಂಗ್ ರಿಷಿ. ಐ ಆಮ್ ಸಾರಿ. ಬೇಬಿ, ನೀನಾದ್ರೂ ಆಟಕ್ಕೆ ಬರಲ್ಲ ಅಂತ ಹಠ ಮಾಡ್ಬೋದಾಗಿತ್ತಲ್ವಾ? ನಾನ್ ಹೇಳಿದ ಮಾತು ಕೇಳಿದ್ರೆ ಹೀಗೆಲ್ಲ ಏನೂ ಆಗ್ತಿರ್ಲಿಲ್ಲ. ಏನೇ ಕೆಸರಿನ ಕಮಲಿ, ಯಾವಾಗ್ಲೂ ಪಾಪ ಇವಳ ಬಗ್ಗೆನೇ ಕೇರ್ ತಗೊಳ್ತಾರ ಅವ್ಳು ಹಿಂದೆ ಮುಂದೆ ಓಡಾಡ್ತಾ ಇದ್ದೆ. ಗೊತ್ತಾಯ್ತಾ ಬೇಬಿ, ಇದೆಲ್ಲ ಇವಳದ ನಾಟಕ ಅಂತ? ಅಥವಾ ಇವಳ ಕಾಲಿಗೆ ಗಾಜೆ ಚುಚ್ಕೊಳ್ಳಿ, ಪರವಾಗಿಲ್ಲ, ನೋವಾಗ್ಲಿ ಅಂತ ಸುಮ್ಮನೆ ಇದ್ಯಾ? ಹೇಳು. ಅಲ್ಲ ರಿಷಿ, ಗೊತ್ತಿತ್ತು ಬೇಕು ಅಂತ. ಅಮ್ಮಮ್ಮ ಪ್ಲೀಸ್, ಕಮ್ಲಿನ ಯಾಕೆ ಬೈತಿದ್ದೀರಾ ನೀವು? ರಿಷಿ ಮತ್ತೆ ಕಮ್ಲಿ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಅಳ್ತಾ ಯಾವುದೋ ಕಾರ್ನರಲ್ಲಿ ಕೂತಿರ್ಬೇಕು. ಅವ್ರು ಇರೋದ್ರಿಂದಾನೆ ನಾನು ಸ್ವಲ್ಪನಾದರೂ ಹ್ಯಾಪಿ ಆಗಿದ್ದೀನಿ. ಬೇಬಿ, ನಿನಗೆ ನೀನು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಮೊದಲ ಥರ ಖುಷಿಯಾಗಿರೋಕ್ಕಾಗಲ್ಲ. ಅಲ್ಲ, ನಿನಗೆ ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ದು ಇವರೆಲ್ಲರೂ ಆಟ ಕರ್ಕೊಂಡು ಹೋದ್ರಲ್ಲ. ಅಮ್ಮಮ್ಮ ಪ್ಲೀಸ್, ನೀವು ಹೋಗಿ. ರಿಷಿ ಕಮಲಿ ಇದ್ದಾರೆ, ಅವ್ರು ನೋಡ್ಕೋತಾರೆ. ಹೋಗಿ ಅಮ್ಮಮ್ಮ. ಅಮ್ಮಮ್ಮ, ನಿಮ್ಮ ಪರ್ಫ್ಯೂಮ್ ನನಗೆ ಗೊತ್ತು, ನೀವಿನ್ನೂ ಹೋಗಿಲ್ಲ ಅಮ್ಮಮ್ಮ. ಪ್ಲೀಸ್ ಹೋಗಿ. ಇಲ್ಲ ಬೇಬಿ, ಇವ್ರಗಳ ಜೊತೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನ್ನಿಂದ ಆಗಲ್ಲ. ಸಾರಿ ಅನಿಕಾ, ನನ್ನಿಂದನೇ ನಿಮ್ಗಿದೆಲ್ಲ ಕಷ್ಟ. ಸಾರಿ. ರಿಷಿ, ಅಮ್ಮಮ್ಮ ಈಗ ಸಮಾಧಾನ ನಿಮಗೆ? ನೋಡಿ, ರಿಷಿ ಬೇಜಾರು ಮಾಡ್ಕೊಂಡು ಹೋದ. ನಾನೇನ್ ಮಾಡಿದೆ ಬೇಬಿ? ನೀನು ಹೇಳ್ದಾಗೆ ಮಾಡತ್ತಲ್ಲ. ಈಗಲೂ ನಾನು ಹೇಳಿದ್ದನ್ನೇ ಮಾಡ್ತೀರಾ ನೀವು? ನೀವು ಸ್ವಲ್ಪ ಆಚೆ ಹೋಗ್ತೀರಾ ಅಮ್ಮಮ್ಮ? ನಾನು ಕಮಲಿ ಹತ್ರ ಮಾತಾಡಬೇಕು. ಕಮಲಿ, ಅನಿಕಾ, ಅನಿಕಾ, ಏನನ್ನ ಬೇಕಿತ್ತಾ? ಡೋರ್ ಹಾಕ್ಬೇಕಿತ್ತು.
ಅನಿಕಾ ನಿನಗೆ ರಿಷಿ ಏನಾಯ್ತು? ಅವಳ ಕಾಲ್ಗೇನು ತೊಂದರೆ ಆಗಿಲ್ಲ ತಾನೆ? ಅವಳ ಕಾಲ್ಗೇನು ತೊಂದರೆ ಆಗಿಲ್ಲ ಅಜ್ಜಿ. ಆದರೆ ಗಾಜಿನ ಚೂರ್ ಮೇಲೆ ಕಾಲಿಟ್ಟು ನಾವೆಲ್ಲರೂ ಸೋಲೋ ಹಾಗೆ ಮಾಡಿಬಿಟ್ಲು ಅಜ್ಜಿ. ನಾವೆಲ್ಲರೂ ಸೋತೋದ್ವಿ. ಅನಿಕಾ ಬೇಕು ಅಂತ ಹೀಗೆ ಮಾಡಿದಾಳಲ್ವ ರಿಷಿ? ಅದು ಹೇಗೆ ಸಾಧ್ಯ? ಗೊತ್ತಿದ್ದು ಸಹ ಹೀಗೆ ಮಾಡ್ಕೊಂಡಿದ್ದಾಳೆ ಅಂದರೆ ಅವಳ ಉದ್ದೇಶ ಏನಿರ್ಬೋದು? ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಹುಡುಗಾಟಕ್ಕೆ ಮಿತಿ ಇರುತ್ತೆ, ಆದರೆ ಇದು ಹುಡುಗಾಟ ಅಲ್ಲ. ನೀವು ಹೇಳ್ದಾಗೆ ಉದ್ದೇಶ ಏನೋ ದೊಡ್ಡದಾಗೆ ಇದೆ. ನಾವೇನೇ ಮಾಡಿದ್ರೂ ಅನಿಕಾ ಬಣ್ಣ ಬಯಲು ಮಾಡೋಕ್ಕಾಗ್ತಿಲ್ಲ. ಅಥವಾ ಇದು ಹುಡುಗಾಟ ಅಂತ ನಾವೇ ಅಂದ್ಕೊಂಡಿದ್ದೀವ ರಿಷಿ? ಅದೇ ತೋಳ ಬಂತು ತೋಳ ಕತೆ ಇದೆಯಲ್ಲ, ಹಾಗೆ ಅನಿಕಾ ಇಷ್ಟು ದಿನ ಆಡಿದ ಆಟಗಳಿಂದ ನಾವು ಅವಳನ್ನ ಅಳಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಅವಳು ಕಣ್ಣು ಕಾಣದೇ ಇರ್ಬೋದಾ? ಬಾಗ್ಲು ಹಾಕು ಅಂತಂದ್ರೆ ಚಿಲ್ಕನು ಹಾಕ್ಬೇಕಲ್ವ ಕಮ್ಲಿ? ಇಲ್ಲ ಅಂದ್ರೆ ನಿನಗ್ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ಬೇಕಾಗಿರೋ ನ್ಯೂಸ್ ಲೀಕ್ ಆಗೋಗುತ್ತೆ. ಅನಿಕಾ ನಿನಗೆ ಅಯ್ಯೋ, ಇನ್ನು ನಿನಗೆ ನಿನಗೆ ಅಂತ ಕೇಳ್ತಿದ್ಯಲ್ಲ, ಟ್ಯೂಬ್ಲೈಟಾ ನೀನು? ಕಣ್ ಕಾಣ್ತಾಯ್ತಾ? ಇಷ್ಟು ದಿನ ನಾಟಕ ಮಾಡ್ತಿದ್ಯಾ? ನೀನ್ ಟ್ಯೂಬ್ ಲೈಟೇ ಬಿಡೆ. ಕೆಸರಿನ ಕಮ್ಲಿ ಕಾಣ್ತಿದೆ ಕಣೆ ನನಗೆ. ಈಗ ರಿಷಿ ಬೇಜಾರು ಮಾಡ್ಕೊಂಡು ಹೋಗಿದ್ದು, ಅವನು ಹೋಗ್ತಿದ್ರು ನೀನು ನೋಡ್ಕೊಂಡು ನಿಂತಿದ್ದು. ಹಾ, ಈಗ ನನ್ನ ನೋಡ್ತಾ ಅಲ್ಲಿ ನಿನ್ ಕಣ್ಣಲ್ಲಿ ಕೂತಿರೋ ಭಯ ಎಲ್ಲ ಕಾಣ್ತಿದೆ. ನೋಡು ನೋಡು, ಇದು ಕಾಟ್, ಅದು ಫ್ಯಾನ್. ಹಾ, ಇಲ್ಲಿ ಲೈಟ್ ಸ್ಟ್ಯಾಂಡ್, ಇಲ್ಲಿ ಮೇಲಿರೋದಲ್ಲ ಪೇಂಟಿಂಗ್ಸ್. ಅಷ್ಟೇ ಅಲ್ಲ, ಬೆಡ್ ಲ್ಯಾಂಪ್, ರಿಮೋಟ್, ಇದು ನಿನ್ ಕೈ, ಅದು ನಿನ್ ಕಾಲು, ಇದು ನಿನ್ ಮುಖ. ನಮ್ಮಲ್ಲಿರೋ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ನ ಎಲ್ಲರೂ ಪಾಪ ವೀಕ್ನೆಸ್ ಅಂತ ಬೇರೆಯವ್ರಿಗೆ ನಂಬಿಸೋದ್ರಲ್ಲಿ ಎಂತ ಕಿಕ್ಕಿದೆ ಗೊತ್ತಾ? ತಪ್ಪು ಅನಿಕಾ. ಹಾ, ಏನು? ನೀನು ಮಾಡ್ತಿರೋದು ಮೋಸ. ಎಲ್ರಿಗೂ ದ್ರೋಹ ಮಾಡ್ತಿದ್ಯಾ ಅನಿಕಾ? ಅದ್ ತೆಪ್ಪು. ಹೌದು ಕಣೆ, ತಪ್ಪೆ, ಮೋಸನೇ. ನಿಮ್ಮೆಲ್ರೂ ನನ್ನ ಸರ್ವೆನ್ಸ್ ಥರ ಬಳಸ್ಕೊತಾ ಇದ್ದೀನಿ. ನಿಮ್ಗೆ ಯಾರ ಮೇಲೂ ನನ್ಗೆ ಸ್ವಲ್ಪನೂ ಸಿಂಪತಿ ಇಲ್ಲ ಕಣೆ. ಅದಕ್ಕೇನಂತೆ? ಹಾ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ರಾತ್ರಿ ದೇವ್ರು ಬಂದ್ಬಿಟ್ಟು ಕಣ್ ಚುಚ್ಬಿಡ್ತಾನ? ಹಾ, ನಾನು ನಾಟಕ ಆಡೋಕೆ ಶುರು ಮಾಡಿದ್ರೆ ಆ ದೇವ್ರು ನಂಬ್ತಾನೆ ಕಣೆ. ಒಬ್ರು ಮ್ಯಾಕೆ ಕರುಣೆ ತೋರಿಸಿ ಅವನ್ನ ಕುರುಡಾಗಿ ನಂಬೋ ಎಲ್ರೂ ದೇವರ ಅನಿಕಾ. ನೀನು ನನಗೆ ಮಾತ್ರ ಮೋಸ ಮಾಡಿದ್ದೆ, ನನ್ನ ಕ್ಷಮಿಸ್ತಿದ್ದೆ. ಆದ್ರೆ ನೀನು
ಅಜ್ಜಿ ತಾತಯ್ಯ ಅಪ್ಪ ಅವ್ವ ಎಲ್ರಿಗೂ ಮೋಸ ಮಾಡಿದ್ಯಾ. ಎಲ್ಲದಕ್ಕಿಂತ ಮುಖ್ಯವಾಗಿ ರಿಷಿ ಸಾರು ಪಾಪ ಅವರು ನಿನಗೋಸ್ಕರ ಇಲ್ಲೇ ಇದ್ದು ಅವ್ರು ನಿನ್ನ ನೋಡ್ಕತ್ತವ್ರೆ. ಇಲ್ಲ ನಿಕಾ, ನಾನ್ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಈಗ್ಲೇ ಹೋಗಿ ನಾನು ಎಲ್ರೂ ತವನು ಹೇಳ್ತೀನಿ. ಬಿಡು ನಿಕಾ. ನಾನು ಇನ್ನೂ ಶುರುನೇ ಮಾಡಿಲ್ಲ, ಅಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ಯಾ? ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ತಿಳ್ಕೊಳ್ಳೋದು ಬೇಡವಾ ಕೆಸರಿನ ಕಮಲಿ? ತೆಪ್ ಮಾಡಿದ್ಮ್ಯಾಕೆ ವಿವರಣೆ ಯಾಕೆ? ಬಿಡು. ನಾನ್ ಮಾಡಿದ ತಪ್ಪು ಅಂದ್ರೆ ನಾನು ಮಾಡೋ ಕಾರಣ ನೀನ್ ಮಾಡಿರೋದು ನನಗಿಂತ ದೊಡ್ಡ ತಪ್ಪು ಕಮಲಿ. ನಾನೇನ್ ಮಾಡ್ದೆ ನಿಕಾ? ಹುಡ್ದಾಗಿಂದ ನಾನು ಯಾವ್ದನ್ ಲೈಫ್ ಅಂತ ಬದುಕ್ತಿದ್ನೋ ಅದ್ರ ಡೆಫಿನೇಷನ್ ಚೇಂಜ್ ಮಾಡ್ಬಿಟ್ಟಿಯಲ್ಲೇ. ನಾನು ಹುಟ್ಟಾಗ್ಲೇ ರಿಚೆಸ್ಟ್ ಆಗಿ ಹುಟ್ಟಿರೋದು ಅದ್ ನನ್ ತಪ್ಪ? ಲೇ, ನೀನು ಹಳ್ಳಿಯಲ್ಲಿ ಹಸು ಮೇಯಿಸ್ಕೊಂಡು ಬದುಕಿರ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಅದಕ್ಕೆ ನಾನೇನೇ ಮಾಡ್ಲಿ? ಅಲ್ಲೇ ಬಿದ್ದು ಸಾಯೋ ತಾನೆ. ಇಲ್ಲಿಗೆ ಯಾಕೆ ಬಂದ್ರಿ? ಅಮ್ಮ ಮಗಳು ಗಂಟು ಮೂಟೆ ಕಟ್ಕೊಂಡು. ಸರಿ, ಬರೋದ್ ಬಂದ್ರಿ, ಬಂದ್ಮೇಲೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ತಾನೆ? ಇಲ್ಲ, ಎಲ್ಲ ಬೇಕು ಇವ್ರಿಗೆ. ಈ ಮನೆಯಲ್ಲಿ ಒಂದ್ ಸ್ಥಾನ, ಪ್ರೀತಿ, ಮರ್ಯಾದೆ, ಗೌರವ ಎಲ್ಲದರಲ್ಲೂ ಪಾಲ್ಬೇಕು. ತಗೊಂಡ್ ಸಾಯಿ, ಐ ಡೋಂಟ್ ಕೇರ್. ಬಟ್ ರಿಷಿ is mine. ರಿಷಿ ನನ್ನವನು. ಎಲ್ಲಾನು ನಿನಗೆ ಕೊಟ್ಬಿಡ್ತೀನಿ. ನನ್ನ ರಿಷಿನ ನನಗೆ ವಾಪಸ್ ಕೊಟ್ಬಿಡು. ಆಗತ್ತಾ? ಆಗತ್ತೇನೆ? ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿ ಬೆಳೆದಿರೋರು ನಾವು. ರಿಷಿನೇ ನನ್ನ ಗಂಡ ಅಂತ ಅನ್ಕೊಂಡು ಬೆಳೆದಿದ್ದೀನಿ. ಆದ್ರೆ ನೀನ್ ಬಂದ್ರೆ ಅವನು ನಿನ್ನಿಂದೆ, ನಾನು ಅವನಿಂದೆ. ನನ್ನ ತಿರುಗು ನೋಡಲ್ಲ ಅವನು. ಅನಿಕಾ, ರಿಷಿ ಸರ್ ನಿನ್ನ ಇಷ್ಟಪಡ್ತಿಲ್ಲ ಅಂತ ಗೊತ್ತಾದ್ಮ್ಯಾಕೆ ನೀನ್ ಅವರಿಂದ ದೂರ ಇರ್ತೀನಿ ಅಂತ ಹೇಳಿದ್ದಲ್ಲ. ಈಗ ಮತ್ತೆ ದೂರ ಹಾಗೆ ಇದೀನಿ ಕಣೆ, ಆದ್ರೆ ಪ್ರೀತಿ ಮಾಡದೆ ಇರ್ತೀನಿ ಅಂತ ಹೇಳಿಲ್ವಲ್ಲ. ನನಗ್ ರಿಷಿ ಮೇಲಿರೋ ಪ್ರೀತಿ ನೀನ್ ಅವನ್ನ ಪ್ರೀತಿಸೋದ್ಕಿಂತ 100 ಪಟ್ಟು ಹೆಚ್ಚಿದೆ. ಅದಕ್ಕೆ ಈ ನಾಟಕ ಎಲ್ಲ. ಈಗ್ಲಾದ್ರೂ ರಿಷಿ ನನಗೆ ಹತ್ರ ಆಗ್ತಾನ ಅಂತ ನೋಡಿದ್ಯಲ್ಲ, ನಿನ್ ಕಣ್ ಮುಂದೆನೆ ಅವನನ್ನ ಎತ್ತಿ ಬೆಡ್ ಮೇಲೆ ಮಲಗಿಸ್ತಾನೆ. ನನಗ್ ನಿದ್ದೆ ಬಂದಿಲ್ಲ ಅಂದ್ರೆ ಕತೆ ಹೇಳ್ತಾನೆ. ನನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ನನ್ನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ, ಊಟ ಮಾಡಿಸ್ತಾನೆ. ನಿನ್ನ ಮುಂದೆನೆ ಕಮಲಿಗಿಂತನೂ ನೀನೇ ಇಷ್ಟ ಅನಿಕಾ ಅಂತ ಹೇಳ್ತಾನೆ. ಅರೆ, ಕಣ್ಣೀರು. ಓ ಮೈ ಗಾಡ್, ವಾವ್ ಅನಿಕಾ, ಯು ಆರ್ ಗ್ರೇಟ್. ಕೆಸರಿನ ಕಮಲಿನ ಅಳಿಸ್ಬಿಟ್ಟಿಯಲ್ಲ, ಯು ಆರ್ ಗ್ರೇಟ್. ಇದನ್ನೇ ನಾನು ನೋಡ್ಬೇಕಾಗಿತ್ತು. ನೋಡು ಕಮಲಿ, ನೀನ್ ಯಾವ್ದನ್ನೆಲ್ಲ ನನ್ನಿಂದ ಕಿತ್ಕೊಂಡಿದ್ಯೋ ಅದನ್ನ ನಿನ್ನಿಂದ ವಾಪಸ್ ಕಿತ್ಕೋತೀನಿ. ನಿನ್ನ ಬರಿಗೈ ಮಾಡಿ ಅದ್ಯಾವ ಹಳ್ಳಿಯಿಂದ ಬಂದ್ಯೋ ಅದೇ ಹಳ್ಳಿಗೆ ವಾಪಸ್ ಕಳಿಸ್ತೀನಿ. ಅದಕ್ಕೆ ನಾನು ಬಿಡಕ್ಕಿಲ್ಲ ಅನಿಕಾ. ಮನ್ಸಿನಾಗೆ ಈಟೊಂದು ದಿವಸ ತುಂಬ್ಕೊಂಡಿರ ನೀನು ಎಲ್ರಿಗೂ ಮೋಸ ಮಾಡೋದನ್ನ ನಾನು ಒಪ್ಕೊಳಕ್ಕಿಲ್ಲ. ಈಗಲೇ ನಾನು ಹೋಗಿ ಎಲ್ರು ತವ ಹೇಳ್ತೀನಿ. ಹೇಳ್ಕೊ, ಧಾರಾಳವಾಗಿ ಹೋಗಿ ಹೇಳ್ಕೊ. ಅದ್ಯಾರು ನಂಬ್ತಾರೋ ನಾನು ನೋಡ್ತೀನಿ. ರಿಷಿ ನನಗೆ ಹತ್ರ ಆಗ್ತಿದ್ದಾನೆ ಅನ್ನೋ ಹೊಟ್ಟೆ ಕಿಚ್ಚಲ್ಲಿ ಕಮಲಿ ಈ ತರ ಕತೆ ಕಟ್ತಿದ್ದಾಳೆ ಅಂತ ನಿನ್ನನ್ನೇ ವಿಲನ್ ಮಾಡ್ತೀನಿ. ಹೋಗಿ ಹೇಳ್ಕೊ. ಕಣ್ ಕಾಣಿಸ್ದೆ ಗ್ಲಾಸ್ನ ತುಳಿದ್ಬಿಟ್ಲು ಪಾಪ ಅಂತ
ಎಲ್ಲರೂ ನನಗೆ ಸಿಂಪತಿ ತೋರಿಸ್ತಾ ಇದ್ದಾರೆ. ನಿನ್ನನ್ನ ಯಾರೂ ನಂಬೋದಿಲ್ಲ. ನಂಬೋಕೆ ನಾನು ಬಿಡಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇ ಕಣೆ ಕಮಲಿ. ರಿಷಿ ನನಗೆ ಸಿಗೋಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ನನ್ನ ರಕ್ತ ಆದರೂ ಹರಿಸ್ತೀನಿ, ನಿನ್ನ ರಕ್ತ ಆದರೂ ಹರಿಸ್ತೀನಿ. ಏನಿದು ಆಶ್ಚರ್ಯ ಅನ್ನಿಸ್ತಿಲ್ಲ. ಅವಳಿಗೆ ಬೇಕಾದನ್ನ ಪಡ್ಕೊಳ್ಳೋದಕ್ಕೆ ಅವಳು ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ತಾಳೆ. ಇನ್ನೂ ರಿಷಿ ಅಣ್ಣ ಮತ್ತೆ ಕಮಲಿ ಬರ್ಲೇ ಇಲ್ವಲ್ಲ? ಅಂದ್ರೆ ಇನ್ನೂ ಅವಳ ಕಾಲಿಗೆ ಬ್ಯಾಂಡೇಜ್ ಹಾಕ್ತಿದಾರ. ಅದೇನ್ ನಾಟಕ ಮಾಡ್ತಿದ್ದಾಳೋ ಏನೋ. ನನ್ನ ಕಣ್ಣು ಕಾಣ್ತಿಲ್ಲ ಅಂತ ಮರ್ತೇ ಬಿಟ್ಟಿದೆ ಕಮಲಿ. ಕನ್ಸಲ್ಲಿ ನಾನು, ನಮ್ಮನೆ, ನೀನು ಎಲ್ಲರೂ ಕಾಣ್ತಿದ್ರಿ. ಕಣ್ಣು ಹೋದ್ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡಾಗ ಕಮಲಿ, ಅಣ್ಣ ಎಲ್ಲಿ? ಇನ್ನೂ ಅಲ್ಲೇ ಇದ್ದಾನ? ನೀನ್ ಯಾಕೆ ಬಂದ್ಬಿಟ್ಟೆ? ಓ, ನಿನ್ ಮುಂದೆನೆ ಆಟಗಳು ಆಡಕ್ ಶುರು ಮಾಡ್ಬಿಟ್ಲಾ? ಅಯ್ಯೋ, ಕಣ್ಣೆಲ್ಲ ಯಾಕೆ ಕೂತ್ಕೊಂಡಿದೆ? ಏನಾಯ್ತು ಕಮಲಿ? ಅನಿಕಾ ಏನಾದ್ರೂ ಹೇಳಿದ್ಲ ಅಥವಾ ಅಣ್ಣ ಏನಾದ್ರೂ ಅನ್ನ? ಧಾರಾಳವಾಗಿ ಹೋಗಿ ಹೇಳ್ಕೋ. ಅದ್ಯಾರು ನಂಬ್ತಾರೋ ನಾನು ನೋಡ್ತೀನಿ. ರಿಷಿ ನನಗೆ ಹತ್ರ ಆಗ್ತಿದೆ ಅನ್ನೋ ಹೊಟ್ಟೆ ಕಿಚ್ಚಲ್ಲಿ ಕಮಲಿ ಈ ತರ ಕತೆ ಕಟ್ತಿದ್ದಾಳೆ ಅಂತ ನಿನ್ನೆ ಬೆಲೆ ಮಾಡ್ತೀನಿ. ಕಮಲಿ, ನೀನ್ ಏನು ಹೇಳಿಲ್ಲ ಅಂದ್ರೆ ನಂಗೆ ಟೆನ್ಷನ್ ಆಗುತ್ತೆ. ಪ್ಲೀಸ್ ಏನಾದ್ರೂ ಹೇಳು. ಏನಿಲ್ಲ ರಚನಾ, ಅನಿಕಾ ಹಿಂಗಾಯ್ತಲ್ಲ ಅನ್ನೋದಷ್ಟೇ ಬೇಸರ. ಏನು? ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡು ಕಮಲಿ. ಅನಿಕಾ ಅಷ್ಟು ಸಲೀಸಾಗಿ ಅರ್ಥ ಆಗೋ ಹುಡುಗಿ ಅಲ್ಲ. ಅವಳ ಪ್ರತಿ ಮಾತಲ್ಲೂ ಏನೋ ಒಂದು ಕೊಂಕಿರುತ್ತೆ. ಮಾಡೋ ಕೆಲಸಗಳಲ್ಲಿ ಮೇಲ್ನೋಟಕ್ಕೆ ಕಾಣೋ ಉದ್ದೇಶನೇ ಬೇರೆ ಇರುತ್ತೆ. ಐ ರಿಯಲಿ ಡೋಂಟ್ ನೋ ಅಜ್ಜಿ. ಯೋಚನೆ ಮಾಡಿದ್ರೆ ಕನ್ಫ್ಯೂಷನ್ ಇನ್ನೂ ಹೆಚ್ಚಾಗ್ತಿದೆ. ಸೊಲ್ಯೂಷನ್ ಸಿಗ್ತಿಲ್ಲ. ನಾನು ಬಂದಿದ್ದ ಕೆಲಸ ಆಗ್ತಿಲ್ಲ. ಈ ಕಡೆ ಕಮಲಿ ಅವ್ರಿಗೂ ಏನಾಗಿದೆ ಅಂತ ಹೇಳೋದಕ್ಕಾಗ್ತಿಲ್ಲ. ಎರಡು ಕಡೆಯಿಂದನೂ ಧರ್ಮ ಸಂಕಟ. ಏನು ಮಾಡಲಿ? ನನಗೆ ಅರ್ಥ ಆಗತ್ತೆ ರಿಷಿ. ನಾನೇ ನಿನ್ನನ್ನು ಕರೆಸಿದ್ದು. ಆದರೆ ನೀನು ಈ ನೋವನ್ನು ಅನುಭವಿಸೋಕ್ಕಾಯ್ತಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಇರಲಿ, ಇನ್ನು ಮುಂದೆ ನೀನು ರಿಲ್ಯಾಕ್ಸ್ ಆಗು. ನಾನು ಇದನ್ನೆಲ್ಲ ನೋಡ್ಕೋತೀನಿ. ನೀವೇನು ಮಾಡ್ತೀರಾ ಅಜ್ಜಿ? ನಾನು ಸುಮ್ಮನೆ ಇದ್ದೀನಿ ಅಂದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಪ್ಪ. ನಾನು ಅಖಾಡಕ್ಕೆ ಇಳಿಯೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅದಕ್ಕೆ ಟೈಮ್ ಬಂದಿದೆ. ಈಗ ನಾನು ಮಾಡೋ ಪ್ಲ್ಯಾನಲ್ಲಿ ಸತ್ಯ ಏನೇ ಇದ್ದರೂ ಅದು ಹೊರಗೆ ಬರಲೇಬೇಕು. ನೋಡೋಣ ಇದರಲ್ಲಿ ಗೆಲ್ಲೋದು ನಾವ ಅಥವಾ ಅವಳ ಅಂತ.